ಸುದೀಪ್ ಸರ್ ನೆಕ್ಸ್ಟ್ ಸೀಸನಿಂದ ಬರೋದಿಲ್ಲ ಅಂತ ಹೇಳಿದ್ದಾರೆ, ಐ ಮೀನ್ ಹೋಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ನಿಮ್ಮದು ಲಾಸ್ಟ್ ಸೀಸನ್ ಸುದೀಪ್ ಸರ್ದು, ಎಷ್ಟು ಗ್ರೇಟ್ಫುಲ್ ಫೀಲ್ ಆಗುತ್ತೆ, ಎಷ್ಟು ಬೇಜಾರಾಗುತ್ತೆ ಅವರು ಈ ಶೋ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದು? ಐ ಆಮ್ ಲಕ್ಕಿ ಅಂತ ಅನಿಸುತ್ತೆ. ಆ್ಯಂಡ್ ಅವ್ರ ಮುಂದೆ ಹೋಸ್ಟ್ ಮಾಡಲಿಲ್ಲ ಅಂತಂದರೆ ಬೇರೆ ಕಂಟೆಸ್ಟೆಂಟ್ಸ್ಗಳಿಗೆಲ್ಲ ಅನ್ಲಕ್ಕಿ ಅಂತ ಅನಿಸುತ್ತೆ ಅಷ್ಟೇ. ಅವ್ರ ಪಾತ್ರ ಎಷ್ಟಿರ್ತಾ ಇತ್ತು ಬಿಗ್ ಬಾಸಲ್ಲಿ? ಬಿಕಾಸ್ ನೀವು ವೀಕೆಂಡ್ ಬಂದ ತಕ್ಷಣ ನೀವು ಅವ್ರ ಜೊತೆ ಮಾತಾಡಬೇಕಾಗತ್ತೆ, ನಿಮ್ದು ಏನೇನೋ ಲೂಪ್ ಹೋಲ್ಸ್ ಇದೆಯೋ ಅದೆಲ್ಲ ಡಿಸ್ಕಸ್ ಆಗ್ತಾ ಇತ್ತು ಕಂಟೆಸ್ಟೆಂಟ್ಸ್ಗಳದ್ದು. ಈಗ ನಾವು ಬಿಗ್ ಬಾಸಲ್ಲಿ ಇದ್ದಾಗ ನಾವೇನೇ ಮಾಡಿದ್ರು ಸರಿ ಅಂತ ನಮಗನ್ಸುತ್ತೆ. ಆದರೆ ಅದು ಸರಿನಾ ತಪ್ಪೋ ಅಥವಾ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಅದನ್ನು ನಮಗೆ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಿದ್ದೆ ಸುದೀಪ್ ಸರ್. ಸೊ ಅವರು ನಮ್ಮನ್ನು ಕರೆಕ್ಟ್ ಮಾಡ್ತಾ ಇದ್ರು. ಅವರ ಒಂದು ಗೈಡೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಒಂದು ಬಿಗ್ ಬಾಸ್ ಮನೇಲಿ ಉಳ್ಕೊಳ್ಳೋದಕ್ಕೆ. ಆ ಗೈಡೆನ್ಸ್ನ ಅರ್ಥ ಮಾಡಿಕೊಂಡು ನಾವು ಕರೆಕ್ಟ್ ಮಾಡಿಕೊಂಡು ಮುಂದಕ್ಕೆ ಹೋದರೆ ಅದು ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಆದಷ್ಟು ಬೇಗ ಹೊರಗೆ ಬರ್ತೀವಿ. ಎಷ್ಟು ಮಿಕ್ಸ್ ಮಾಡ್ಕೊಳ್ತಾರೆ ಬಿಗ್ ಬಾಸ್ ಸೀಸನ್ ಸುದೀಪ್ನ? ಯಾಕಂದರೆ 11 years ಸೋ ಲಾಂಗ್ ಟೈಮ್ ಅವರು ಬಿಗ್ ಬಾಸಲ್ಲಿ ಇದ್ದಿದ್ದು. ನೆಕ್ಸ್ಟ್ ಇಯರಿಂದ ಬಿಗ್ ಬಾಸಲ್ಲಿ ಇಲ್ಲ ಅಂತಂದರೆ ವಿತೌಟ್ ಸುದೀಪ್ ಬಿಗ್ ಬಾಸ್ ಅಂದರೆ ಹೇಗಿರ್ಬೋದು ಅಂತಂದು ನೀವು ಅಂದ್ಕೊಳ್ತೀರಾ? ದೇವಸ್ಥಾನದಲ್ಲಿ ದೇವ್ರಿಲ್ದಿರೋ ಹಾಗೆ. ಸೊ ಎಲ್ಲರೂ ಸೇಮ್ ಅದನ್ನೇ ಹೇಳ್ತಾರೆ ಅಷ್ಟೇ. ಓಕೆ, ಬಿಕಾಸ್ ಅವ್ರು ಆಡ್ತಿದ್ದಂಥ ಮಾತುಗಳು ಎಷ್ಟು ತೂಕವಾಗಿರ್ತಾ ಇತ್ತು ಆ್ಯಂಡ್ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ರು, ಅದೆಲ್ಲ ಮಿಸ್ ಆಗುತ್ತೆ. ಮಿಸ್ ಮಾಡಿ ಆ್ಯಂಡ್ ಆ ಶೋಗೆ ಅವರೇ ಕಳೆ, ಅದೇ ಇಲ್ಲ ಅಂದರೆ. ಸೊ ಬಿಗ್ ಬಾಸ್ ಆದಮೇಲೆ ಸುದೀಪ್ ಸರ್ನ ಮತ್ತೆ ಮೀಟ್ ಮಾಡಿದ್ದು ಅಥವಾ ಅವ್ರ ಜೊತೆ ಮಾತಾಡಿದ್ದು ಏನಾದರೂ ಉಂಟಾ? ಇಲ್ಲ ಅಲ್ವಾ? ಓಕೆ, ಏನು ಮಿಸ್ ಮಾಡ್ಕೊಳ್ತೀರಾ ಮೇನ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ? ನೀವು ಇವಾಗ ಹೊರಗಡೆ ಬಂದಿರೋದ್ರಿಂದ ಆಬ್ವಿಯಸ್ಲಿ ಬಿಗ್ ಬಾಸ್ ವಾಯ್ಸ್ನ ಮಿಸ್ ಮಾಡ್ಕೊಳ್ತೀರಾ. ಅದನ್ನು ಹೊರತುಪಡಿಸಿ ಬಿಗ್ ಬಾಸ್ ಮನೆ ಅಂದ ತಕ್ಷಣ ಹೊರಗಡೆ ಬಂದ ತಕ್ಷಣ ಅಲ್ಲಿದೊಂದು ಎಲಿಮೆಂಟ್ನ ಮಿಸ್ ಮಾಡ್ಕೊಳ್ಳೋದು ಅಂತಂದರೆ? ಇಡೀ ಮನೆನೇ ಮಿಸ್ ಮಾಡ್ಕೋತೀವಿ ನಾವು. ಎಸ್ಪೆಷಲಿ ನಾನು ಅಲ್ಲಿ ಚಾಮುಂಡೇಶ್ವರಿ ತಾಯಿ ಮುಂದೆ ಕೂತ್ಕೊಂಡು ಜಪ ಮಾಡ್ತಿದ್ದೆ, ಅದನ್ನು ತುಂಬ ಮಿಸ್ ಮಾಡ್ಕೋತೀನಿ. ಇದಾಗಿತ್ತು ಮೋಕ್ಷಿತಾ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.